ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಸೋಮವಾರ ದಿನ 20th ಏಪ್ರಿಲ್ ನಾವು ಬುಲ್ಲಿಶ್ ಆಗಿ ಓನ್ಲಿ ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ ಅಂತ. ಹಾಗೂ ಮಾರ್ಕೆಟ್ ಅಲ್ಲಿ ಏನಾದರೂ ನೆಗೆಟಿವ್ ಕ್ಲೋಸಿಂಗ್ ಬಂದ್ರೆ, ಅದು ಶುಕ್ರವಾರದಲ್ಲೂ ಕೆಳಗಡೆ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಡೇಗೆ BTST ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ದಿದ್ರೆ ಮಾರ್ಕೆಟ್ ಅಲ್ಲಿ ಮಾತ್ರ ನಾವು ಓನ್ಲಿ ಬುಲ್ಲಿಶ್ ಆಗಿ ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ದಿನ 29th ಏಪ್ರಿಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಬಂತು. ಮೋರ್ ದೆನ್ 1% ನಿಫ್ಟಿನಲ್ಲಿ ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ 2.5% ಅಷ್ಟು ಅಪ್ ಮೂವ್ ಬಂತು. ಸೊ ಈ ಅಪ್ ಮೂವ್ ಅಲ್ಲಿ ಬ್ಯಾಂಕ್ ನಿಫ್ಟಿ 1200 ಪ್ಲಸ್ ಪಾಯಿಂಟ್ ಆದ್ರೆ ನಿಫ್ಟಿ 223 ಪಾಯಿಂಟ್ಸ್ ಅಷ್ಟು ಪ್ಲಸ್ ಅಲ್ಲಿ ಕ್ಲೋಸಿಂಗ್ ನ ಕಾಣ್ತು. ಸೊ ನಿಫ್ಟಿ ಕ್ಲೋಸಿಂಗ್ ಈಗ 22,633 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,643 ಹತ್ರ ಬರ್ತಾ ಇದೆ. ಸೊ ನಾವು ನಿಫ್ಟಿನಲ್ಲಿ ಅಗೇನ್ ಸ್ಟಾರ್ಟಿಂಗ್ ಆಫ್ ದ ಡೇ ಏನೇ ವೊಲಟಿಲಿಟಿ ಬಂದ್ರೆ ಕೂಡ ಕೆಳಗಡೆ 22,580 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಲಾಂಗ್ ಹೋಗ್ಬೋದು. ಸೊ ಇಲ್ಲಿಂದ ಬರೋ ಅಪ್ ಮೂವ್ಗೆ ನಿಫ್ಟಿಯ ರೀಸೆಂಟ್ ಲೈಫ್ ಟೈಮ್ ಐ 22,775 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತಷ್ಟು ಅಪ್ ಮೂವ್ ಕಾಣೋ ಚಾನ್ಸಸ್ ಇರುತ್ತೆ. ನೀವೇನಾದ್ರೂ ಹೋಗಿ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ನಿಫ್ಟಿ ರೇಂಜ್ ಮೇಲೆ 22,850 ಇಂದ 23,000 ವರೆಗೆ ತೋರಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ ಈ ರೀತಿ ಬರೋ ಅಪ್ ಮೂವ್ ಮಂಗಳವಾರ ದಿನ 22,800 ನಿಯರ್ ಬರ್ಬೋದು. ಹಾಗೂ ಬುಧವಾರದ ದಿನ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಸೊ ಅಲ್ಲಿಂದ ಗುರುವಾರ ದಿನಕ್ಕೆ ನಾವು ನಿಫ್ಟಿನ 22,850 ಇಂದ 23 ಲೆವೆಲ್ ವರೆಗೂ ನೋಡೋ ಚಾನ್ಸಸ್ ಇದೆ. ಒಳ್ಳೆ ಅಪ್ ಮೂವ್ ಬಂದ್ರೆ ಮಂಗಳವಾರ ದಿನನೇ ಈ ಲೆವೆಲ್ಸ್ ಕೂಡ ಕಾಣ್ಬೋದು. ಹಾಗಾಗಿ ನಾವು ನಿಫ್ಟಿನಲ್ಲಿ ಅಗೇನ್ ಮಂಗಳವಾರ ದಿನ ಓನ್ಲಿ ಕಾಲ್ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಗೂ ನಿಫ್ಟಿನಲ್ಲಿ ಏನಾದ್ರು 22,580 ಕೆಳಗಡೆ ಬಂದ್ರೆ ನಮ್ಮ ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬರೋಣ. ಹಾಗೂ ನಿಫ್ಟಿ ಏನಾದ್ರು ಕೆಳಗಡೆ ಬಂದು 22,500 ಹತ್ರ ಸಿಕ್ಕರೆ, ಸೊ ಇಲ್ಲಿ ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಅದು ಈಗ 22,430 ಇದೆ. ಸೊ ಇದು ಮಂಗಳವಾರ ದಿನ 30th ಏಪ್ರಿಲ್ 22,500 ಹತ್ರ ಬರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ 22,500 ಹತ್ರ ಬರ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಅಗೇನ್ 22,500 ಹತ್ರದಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ 22,480 ಅಥವಾ 470 ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಬರೋ ಶಾರ್ಪ್ ರಿಕವರಿನಲ್ಲಿ ನಿಫ್ಟಿ ಆಗಿ 22,600 ಮೇಲೆ ಬಂದು 22,775 ಲೈಫ್ ಟೈಮ್ ಐ ಹತ್ರ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಓನ್ಲಿ ಕಾಲ್ ಪೊಸಿಷನ್ ತಗೊಳ್ಳೋಣ. ಮಂಗಳವಾರ ದಿನ ಪುಟ್ ಪೊಸಿಷನ್ಸ್ ಯಾವುದೇ ಲೆವೆಲ್ ಅಲ್ಲಿ ತಗೊಳ್ಳೋದು ಬೇಡ. ಹಾಗೇನಾದ್ರೂ ಪುಟ್ ಪೊಸಿಷನ್ ತಗೊಳ್ಳೋದಿದ್ರೆ ನಾವು ಗುರುವಾರದಿಂದ 2nd ಮೇ ಇಂದ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಲೆವೆಲ್ಸ್ ಕ್ಲೋಸಿಂಗ್ ಮೇಲೆ ಸದ್ಯಕ್ಕೆ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ರೆ ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಬಂತು. ICICI ಬ್ಯಾಂಕ್, SBI ಬ್ಯಾಂಕ್ ಕಡೆಯಿಂದ ಒಳ್ಳೆ ಮೂವ್ಮೆಂಟ್ ಇತ್ತು. ಹಾಗೂ HDFC ಬ್ಯಾಂಕ್ ಕೂಡ ಬ್ಯಾಂಕ್ ನಿಫ್ಟಿಗೆ ಒಳ್ಳೆ ಅಪ್ ಮೂವ್ ಕೊಡಕ್ಕೆ ಸಪೋರ್ಟ್ ಮಾಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಅಗೇನ್ ನಾವು ಇನ್ನು ಬುಲ್ಲಿಶ್ ಆಗಿದ್ದೀವಿ. ಸೊ ಈ ಕ್ಲೋಸಿಂಗ್ ಮಂಗಳವಾರ ದಿನ ಒಂದು ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಬ್ಯಾಂಕ್ ನಿಫ್ಟಿಗೆ 50,000 ಹತ್ರ ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಬರ್ತಿದ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೋಬಹುದು. ಹಾಗೂ ಇಲ್ಲಿಂದ ಬರೋ ಅಪ್ ಮೂವ್ಗೆ ಫೈನಲ್ ರೆಸಿಸ್ಟೆನ್ಸ್ ಹಾಗೂ ಟಾರ್ಗೆಟ್ ನಮ್ ಕಡೆಯಿಂದ 50,400 ಇಂದ 50,600 ವರೆಗೆ ಇರುತ್ತೆ. ಸೊ ರಿಸ್ಕಿ ಟ್ರೇಡರ್ಸ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಕೂಡ 50,400 ಅಥವಾ 600 ಹತ್ರ ಫೈನಲ್ ಆಗಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ದಿನನೇ ಇರುತ್ತೆ. ಬುಧವಾರ ದಿನ ಹಾಲಿಡೇ ಇರೋ ಕಾರಣ ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋದಕ್ಕಾಗಿ ಆದಷ್ಟು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ 10 ಗಂಟೆ ನಂತರ ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಏತಕ್ಕಂತಂದ್ರೆ ಇಲ್ಲಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ನಿಮ್ಮನೆ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಏನಾದ್ರೂ ಬಂದು ಕೆಳಗಡೆ 48,500 ಹತ್ರ ಸಿಕ್ಕರೆ ಅಗೇನ್ ಈ ಲೆವೆಲ್ ಇಂದ ನಾವು ಸಿ ಪೊಸಿಷನ್ಸ್ ನ ಬ್ಯಾಂಕ್ ನಿಫ್ಟಿನಲ್ಲಿ ತಗೋಬಹುದು. ಇಲ್ಲಿ ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಬರುತ್ತೆ.
ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ರಿವರ್ಸ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಅಲ್ಲಿ ನಿಯರ್ 48,500 ಹತ್ರ ಕಾಲ್ ಪೊಸಿಷನ್ಸ್ ತಗೋಬಹುದು. ಇಲ್ದಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಓನ್ಲಿ ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಕೂಡ ಮಂಗಳವಾರ ದಿನನೇ 30th ಏಪ್ರಿಲ್ ಇರುತ್ತೆ. ಆದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಮಂಗಳವಾರ ದಿನನೇ ಇರೋ ಸಲುವಾಗಿ ನಾವು ಓನ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.